ಶಾಸ್ತ್ರಿಗಳೇ, ಧ್ಯಾನ ಒಂಥರ ನಿದ್ದೆನೆ. ನಿದ್ದೆ ಮಾಡುವಾಗ ನಮಗೆ ಹೇಗೆ ಯಾವುದರ ಪರಿವೇನು ಇರೋದಿಲ್ವೋ ಹಾಗೆ ಭಗವಂತನ ಧ್ಯಾನ ಮಾಡುವಾಗ ಕೂಡ ನಮಗೆ ಯಾವುದರ ಪರಿವೇನು ಇರೋದಿಲ್ಲ, ಇರು ಕೂಡುದು. ನಿಜ. ಆದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆಲ್ಲ ಯಾವ್ಯಾವ್ದೋ ಯೋಚನೆಗಳು ಬರುತ್ತೆ, ಹಾಗೆ ನಿದ್ದೆನೂ ಬರುತ್ತೆ. ಏನ್ ಮಾಡ್ಲಿ? ಹೋಗ್ಲಿ, ಈಗ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದ್ರೂ ಶಾಂತಿ ಸಿಕ್ಕಿದೆಯೇನು? ಇಲ್ಲ ಶರೀಫ್ರೆ, ನಾನು ಯಾವ ಜಪ ಮಾಡಿದ್ರು ಶಾಂತಿನೇ ಸಿಗ್ತಾ ಇಲ್ಲ. ನಿತ್ಯ ನೀವು ಯಾವ ಜಪ ಮಾಡ್ತೀರಿ? ನಾರಾಯಣ ಅಷ್ಟಾಕ್ಷರಿ ಮಂತ್ರ 1000 ಸಾರಿ ಜಪ ಮಾಡ್ತೀನಿ, ಶಿವ ಪಂಚಾಕ್ಷರಿ ಮಂತ್ರ 1000 ಸಾರಿ ಜಪ ಮಾಡ್ತೀನಿ, ಕೃಷ್ಣ ದ್ವಾದಶಾಕ್ಷರಿ ಮಂತ್ರ 1000 ಸಾರಿ ಜಪ ಮಾಡ್ತೀನಿ. ಇದಲ್ಲದೆ ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ. ಇದು ಜಪ ಮಾಡೋ ಪದ್ಧತಿ ಅಲ್ಲ. ಜಪ ಮಾಡುವಾಗ ಒಂದೇ ದೇವ್ರ ನಾಮ ಜಪ ಮಾಡಬೇಕು. ಅಲ್ಲ, ಇಷ್ಟೊಂದು ದೇವರಿರುವಾಗ ಒಬ್ಬರನ್ನೇ ಹ್ಯಾಕ್ ಜಪ ಮಾಡೋದು? ವಿಷ್ಣುವನ್ನ ಜಪ ಮಾಡಿದ್ರೆ ಶಿವನನ್ನು ಬಿಟ್ಟಂತಾಗಲ್ವೇ? ಶಿವನ ಜಪ ಮಾಡಿದ್ರೆ ವಿಷ್ಣುವನ್ನು ಬಿಟ್ಟಂತಾಗಲ್ವೇ? ಎಲ್ಲ ಗೊತ್ತಿರೋ ನೀವೇ ಈ ತರ ಹೇಳಿದ್ರೆ ಇನ್ನು ಪಾಮರ ಜನರ ಪಾಡೇನಾಗ್ಬೇಕು? ಈಗ ಹರಿ ಹರ ಇಬ್ರು ಒಂದೇ ಅಲ್ವೇ? ಹೌದು, ಆದ್ರೂ ಶೈವ ವೈಷ್ಣವ ಅಂತ ಭೇದಗಳಿವೆಯಲ್ಲ. ಅವು ನಾವು ಸೃಷ್ಟಿ ಮಾಡಿಕೊಂಡ ಪಂಥಗಳು. ಅವು ನಾವು ಸೃಷ್ಟಿ ಮಾಡಿಕೊಂಡ ಪಂಥಗಳು. ಅವು ನಾವು ಸೃಷ್ಟಿ ಮಾಡಿಕೊಂಡ ಪಂಥಗಳು. ದೇವನೊಬ್ಬ, ನಾಮ ಹಲವು. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಅಂತ ಬಸವಣ್ಣವರು ಹೇಳಿಲ್ವೇ? ನಾನು ಬಸವಣ್ಣನವರ ವಚನ ಓದಿಲ್ಲ.